ಚಿತ್ರದುರ್ಗದ ರೇಣುಕಾಸ್ವಾಮಿ ಕಿಡ್ನಾಪ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ದರ್ಶನ್ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ವಿಚಾರಣೆ ನಡೀತಾ ಇದೆ. ಹೈಕೋರ್ಟ್ನಲ್ಲಿ ದರ್ಶನ್ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ಈಗ ನಡೀತಾ ಇರೋದು ಆಲ್ರೆಡಿ ಆರಂಭ ಆಗಿದೆ. ನಟ ದರ್ಶನ್ ಪರವಾಗಿ ಸಿವಿ ನಾಗೇಶ್ ಅವರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ನರೇಂದ್ರ ಸಿಂಗ್ನ ಸಿಆರ್ಪಿಸಿ 164ರ ಹೇಳಿಕೆಯನ್ನ ಕೂಡ ದಾಖಲಿಸಲಾಗಿದೆ. ಈತ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಬಗ್ಗೆ ಏನನ್ನೂ ಕೂಡ ಹೇಳಿಲ್ಲ. ಸಿಆರ್ಪಿಸಿ 164ರ ಹೇಳಿಕೆ 161 ಹೇಳಿಕೆಗಿಂತ ಹೆಚ್ಚಿನ ಮೌಲ್ಯ ಇದೆ. ಹೀಗಾಗಿ ಅದನ್ನ ಓದಿದಾಗ ಹಲ್ಲೆಯನ್ನ ನೋಡಿದ್ದಾಗಿ ಎಲ್ಲಿ ಕೂಡ ಹೇಳಿಲ್ಲ. ಇದು ಸಿವಿ ನಾಗೇಶ್ ಅವರ ವಾದ. ದರ್ಶನ್ ಪರ ವಕೀಲರು ಸಿವಿ ನಾಗೇಶ್ ಅವರು ಯಾವುದೇ ಆರೋಪಿಯನ್ನ ನೋಡಿದಾಗಿಯೂ ಕೂಡ ಹೇಳಿಲ್ಲ. ಕಾರ್ ಬಂತು ಹೋಯ್ತು ಅನ್ನೋದನ್ನ ಅಷ್ಟೇ ಹೇಳಿರೋದು. ನೋಡಿ, ಒಂದಷ್ಟು ವಾದಗಳನ್ನ ಮಾಡ್ತಾ ಇದ್ದಾರೆ ದರ್ಶನ್ ಪರ ವಕೀಲರಾದಂತಹ ಸಿವಿ ನಾಗೇಶ್ ಅವರು. ನಟ ದರ್ಶನ್ ಪರ ವಾದ ಮಂಡನೆ ಆಗ್ತಾ ಇದೆ. ಪ್ರತ್ಯಕ್ಷದರ್ಶಿ ಮಧುಸೂದನ್ ಹೇಳಿಕೆಯನ್ನ ಆಧರಿಸಿ ಸಿವಿ ನಾಗೇಶ್ ಅವರು ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಪೊಲೀಸರ ಮುಂದೆ, ಮ್ಯಾಜಿಸ್ಟ್ರೇಟ್ ಮುಂದೆ ಒಂದೇ ಹೇಳಿಕೆಯನ್ನ ಪಡೆದಿದ್ದಾರೆ. ಜೂನ್ 15ನೇ ತಾರೀಕು ಹೇಳಿಕೆ ದಾಖಲು ಮಾಡಿಕೊಂಡಿದ್ದಾರೆ. ಕಾರುಗಳು ಬರುತ್ತೆ, ಅಲ್ಲಿ ಹೋಗಬೇಡಿ, ದರ್ಶನ್ ಸರ್ ಇದ್ದಾರೆ ಅಂತ ಹೇಳಿದ್ದಾನೆ. 10ನೇ ತಾರೀಕು ಮೊಬೈಲ್ನಲ್ಲಿ ಕೊಲೆ ಬಗ್ಗೆ ತಿಳ್ಕೊಂಡೆ ಅಂತ ಹೇಳ್ತಾನೆ. ಹಾಗಾಗಿ ಈತನ ಹೇಳಿಕೆಯಲ್ಲೇ ಒಂದಷ್ಟು ಗೊಂದಲ ಇದೆ ಅನ್ನೋ ರೀತಿಯಲ್ಲಿ ದರ್ಶನ್ ಪರ ವಕೀಲರಾದಂತಹ ಸಿವಿ ನಾಗೇಶ್ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಪ್ರತ್ಯಕ್ಷದರ್ಶಿ ಮಧುಸೂದನ್ ಹೇಳಿಕೆಯನ್ನ ಆಧರಿಸಿ ಸಿವಿ ನಾಗೇಶ್ ಅವರು ವಾದ ಮಂಡನೆ. ನೋಡಿ, ಜೂನ್ 15ನೇ ತಾರೀಕು ಹೇಳಿಕೆ ದಾಖಲು ಮಾಡ್ಕೊಳ್ತಾರೆ. ಕಾರುಗಳು ಬರುತ್ತೆ, ಅಲ್ಲಿ ಹೋಗಬೇಡಿ, ದರ್ಶನ್ ಸರ್ ಇದ್ದಾರೆ ಅಂತ ಹೇಳ್ತಾರೆ. 10ನೇ ತಾರೀಕು ಮೊಬೈಲ್ನಲ್ಲಿ ಕೊಲೆ ಬಗ್ಗೆ ತಿಳ್ಕೊಂಡೆ ಅಂತ ಹೇಳ್ತಾನೆ. ಹಾಗಾಗಿ ಆ ಹೇಳಿಕೆಯಲ್ಲೇ ಸ್ವಲ್ಪ ಮಟ್ಟಿಗೆ ಗೊಂದಲ ಇದೆ. ಪುನೀತ್ ಹೇಳಿಕೆಯನ್ನ ಜೂನ್ 21ನೇ ತಾರೀಕು ಪಡೆದುಕೊಳ್ಳಲಾಗಿದೆ. ಪುನೀತ್ ಬೆಂಗಳೂರಲ್ಲೇ ಇದ್ರೂ ಕೂಡ ಯಾಕೆ ತಡವಾಗಿ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ? ಘಟನೆ ನಡೆದು ಮಾರನೇ ದಿನ ಪುನೀತ್ ಶೆಡ್ನಲ್ಲೇ ಇದ್ದ. ಶೆಡ್ನಲ್ಲಿದ್ದಂತಹ 2 ತನಿಖಾಧಿಕಾರಿಗೆ ಗೊತ್ತಿದ್ರೂ ಕೂಡ ಯಾಕೆ ತಡ ಮಾಡಿದ್ರು? ಯಾಕೆ ಪುನೀತ್ನ ಹೇಳಿಕೆಯನ್ನ ದಾಖಲು ಮಾಡಲಿಲ್ಲ? ಅದರ ಜೊತೆಗೆ ಪುನೀತ್ ಹೇಳಿಕೆ ತಡವಾಗಿ ದಾಖಲು ಮಾಡಿದ್ದಕ್ಕೆ ಕಾರಣ ಕೂಡ ಹೇಳಿಲ್ಲ. ಜೂನ್ 20ನೇ ತಾರೀಕು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ರಿಮಾಂಡ್ ಅರ್ಜಿಯನ್ನ ಕೊಟ್ಟಿದ್ದಾರೆ. ಆದರೆ ಪ್ರತ್ಯಕ್ಷದರ್ಶಿ ಪುನೀತ್ ಬಗ್ಗೆ ಸರಿಯಾದ ಮಾಹಿತಿಯನ್ನ ಕೊಟ್ಟಿಲ್ಲ. ನೋಡಿ, 24ರಂದು ನೀಡಿದ್ದಂತಹ ರಿಮಾಂಡ್ ಅರ್ಜಿಯಲ್ಲಿ ಪುನೀತ್ ಹೆಸರು ಕೂಡ ಹೇಳಿದ್ದಾರೆ. ಹಾಗಾಗಿ ಈ ಪ್ರತ್ಯಕ್ಷದರ್ಶಿಯ ಹೇಳಿಕೆಗಳು ಸಾಕಷ್ಟು ಗೊಂದಲಕ್ಕೆ ಈಡಾಗಿದೆ ಅನ್ನೋ ನಿಟ್ಟಿನಲ್ಲಿ ಸಿವಿ ನಾಗೇಶ್ ಅವರು ವಾದ ಮಂಡನೆ ಮಾಡ್ತಾ ಇರೋದು. ಪುನೀತ್ ಅವರ ಹೇಳಿಕೆಯನ್ನ ಯಾಕೆ ಲೇಟ್ ಆಗಿ ತೆಗೆದುಕೊಳ್ಳಲಾಯಿತು? ಹೈಕೋರ್ಟ್ನಲ್ಲಿ ದರ್ಶನ್ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ಈಗ ನಡೀತಾ ಇರೋದು. ಯಾಕಂದ್ರೆ ಈಗಾಗಲೇ ಮಧ್ಯಂತರ ಬೇಲ್ ಮೇಲೆ ಹೊರಗಡೆ ಇದ್ದಾರೆ ದರ್ಶನ್. ಬೆನ್ನು ನೋವಿನ ಕಾರಣವನ್ನ ಕೊಟ್ಟು ಅರ್ಜೆಂಟ್ ಆಗಿ ಆಪರೇಷನ್ ಆಗಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳಾಗತ್ತೆ ಅಂತ ಹೇಳಿ 6 ವಾರಗಳ ಕಾಲ ಮಧ್ಯಂತರ ಬೇಲ್ ತಗೊಂಡಿದ್ದಾರೆ. ಅನಾರೋಗ್ಯದ ಕಾರಣ ಕೊಟ್ಟು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಈಗ ದರ್ಶನ್. ಈಗ ನಡೀತಾ ಇರೋದು ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ. ಹೈಕೋರ್ಟ್ನಲ್ಲಿ ದರ್ಶನ್ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ದರ್ಶನ್ ಪರವಾಗಿ ವಕೀಲ ಸಿವಿ ನಾಗೇಶ್ ಅವರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ವಿನಯ್ ಜೂನ್ 9ನೇ ತಾರೀಕು ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದ. ವಿನಯ್ ಫೋನ್ ಮಾಡಿ ದರ್ಶನ್ ಬಗ್ಗೆ ಯಾರಿಗೂ ಹೇಳಬೇಡ ಎಂದಿದ್ದ. ಪುನೀತ್ ಜೂನ್ 10ನೇ ತಾರೀಕು ಎಂದಿನಂತೆ ಶೆಡ್ಗೆ ಕೆಲಸಕ್ಕೆ ಬಂದಿದ್ದಾನೆ. ಪುನೀತ್ ಬೆಂಗಳೂರಲ್ಲೇ ಇದ್ರೂ ಕೂಡ ಯಾಕೆ ಪುನೀತ್ನ ಹೇಳಿಕೆಯನ್ನ ಪಡ್ಕೊಂಡಿಲ್ಲ ಅಂತ ಹೇಳಿ ಸಿವಿ ನಾಗೇಶ್ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಕೊಲೆಗೂ ದರ್ಶನ್ಗೂ ಯಾವುದೇ ರೀತಿಯ ಸಂಬಂಧ ಇರಲಿಲ್ಲ. ಪ್ರತ್ಯಕ್ಷದರ್ಶಿಗಳೇನಿದ್ದಾರೆ ಅವರ ಹೇಳಿಕೆ ಬಹಳಷ್ಟು ಗೊಂದಲವಾಗಿದೆ ಅನ್ನೋ ನಿಟ್ಟಿನಲ್ಲಿ ಸಿವಿ ನಾಗೇಶ್ ಅವರು ವಾದ ಮಂಡನೆ ಮಾಡ್ತಾ ಇರೋದು. ಪವಿತ್ರ ಗೌಡಳನ್ನ ಪುನೀತ್ ಜೊತೆ ಮನೆಗೆ ಕಳಿಸಿದ್ದಾರೆ ಅನ್ನುವ ಹೇಳಿಕೆ ಕೂಡ ಇದೆ. 3ನೇ ಆರೋಪಿ ಪುಟ್ಟಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಪುನೀತ್ ಕೂಡ ಕೃತ್ಯದಲ್ಲಿ ಭಾಗಿಯಾದಂತೆ ಕಾಣಿಸ್ತಾ ಇದೆ.
ಆದರೂ ತನಿಖಾಧಿಕಾರಿ ಪುನೀತ್ ಹೇಳಿಕೆಯನ್ನ ತಡವಾಗಿ ಯಾಕೆ ಪಡ್ಕೊಂಡ್ರು, ಯಾಕೆ ಲೇಟ್ ಆಯಿತು ಪುನೀತ್ ಹೇಳಿಕೆಯನ್ನ ಪಡ್ಕೊಳ್ಳೋಕೆ? ಹೈಕೋರ್ಟ್ ಪೀಠದ ಮುಂದೆ ವಕೀಲ ಸಿ.ವಿ. ನಾಗೇಶ್ ಅವರು ಪ್ರಶ್ನೆ ಮಾಡಿದ್ದಾರೆ. ಸಾಕ್ಷಿಗಳು ಪುನೀತ್ ಹೆಸರು ಹೇಳಿದ್ರು, ಹೇಳಿಕೆ ದಾಖಲಿಸೋದಕ್ಕೆ ಯಾಕೆ ತಡ ಮಾಡಿದ್ರು? ದರ್ಶನ್ ಪರವಾಗಿ ವಕೀಲ ಸಿ.ವಿ. ನಾಗೇಶ್ ಅವರ ವಾದ ಮಂಡನೆ ಆಗ್ತಾ ಇದೆ. ಇಲ್ಲಿ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನ ಉಲ್ಲೇಖ ಮಾಡಿ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳೋದಕ್ಕೆ ಯಾಕೆ ಪೊಲೀಸರು ಲೇಟ್ ಮಾಡಿದ್ರು? ತನಿಖಾಧಿಕಾರಿಗಳು ಯಾಕೆ ಪುನೀತ್ ಹೇಳಿಕೆಯನ್ನ ತಡವಾಗಿ ಪಡ್ಕೊಂಡ್ರು? ಅದು ಪುನೀತ್ ಬೆಂಗಳೂರಲ್ಲೇ ಇದ್ರು. ಮಾರನೇ ದಿನ ಪಟ್ಟಣಗೆರೆ ಶೆಡ್ಗೂ ಕೂಡ ಹೋಗಿದ್ದಾರೆ. ಸಾಕ್ಷಿಗಳು ಪುನೀತ್ ಹೆಸರು ಹೇಳಿದ್ರು ಕೂಡ ಯಾಕೆ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಳೋದಕ್ಕೆ ಲೇಟ್ ಆಯಿತು? ದರ್ಶನ್ ಪರವಾಗಿ ವಕೀಲ ಸಿ.ವಿ. ನಾಗೇಶ್ ಅವರ ವಾದ ಇದು. ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಈಗ ಹೈಕೋರ್ಟ್ನಲ್ಲಿ ದರ್ಶನ್ನ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ನಡೀತಾ ಇರೋದು ಈಗ. ಯಾಕಂದ್ರೆ ಹಿಂದೆಯೂ ಕೂಡ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ನಡೆದು ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿತ್ತು. ಸೊ ಇವತ್ತು ಮತ್ತೆ ಕಂಟಿನ್ಯೂ ಆಗ್ತಾ ಇದೆ ಅದು. ಇಲ್ಲಿ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ದರ್ಶನ್ ಪರ ವಕೀಲರಾದಂತಹ ಸಿ.ವಿ. ನಾಗೇಶ್ ಅವರು. ಹೈಕೋರ್ಟ್ ಪೀಠದ ಮುಂದೆ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಹಾಕ್ತಾ ಇದ್ದಾರೆ. ಯಾಕೆ ಸಾಕ್ಷಿಗಳ ಕಲೆಕ್ಟ್ ಮಾಡೋದ್ರಲ್ಲಿ, ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳೋದ್ರಲ್ಲಿ ಲೇಟ್ ಆಯಿತು ಅಂತ ನೋಡಿ. 1300 ಪುಟಗಳ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಇದು ಮೊನ್ನೆ ಮಾಡಿದಂತಹ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದು. ಸೊ ಅದ್ರ ಬಗ್ಗೆನೂ ಕೂಡ ಒಂದು ಉಲ್ಲೇಖ ಮಾಡಲಾಗಿದೆ. ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ತಪ್ಪುಗಳನ್ನ ಸರಿಪಡಿಸಿಕೊಳ್ಳಲಾಗಿದೆ. 161 ಹಾಗೂ 164ರಲ್ಲಿ ಈ ಬಗ್ಗೆ ಹೇಳಿಲ್ವಾ ಅಂತ ಹೇಳಿ ಜಡ್ಜ್ ಕೂಡ ಪ್ರಶ್ನೆ ಮಾಡಿದ್ದಾರೆ. ಎಲ್ಲಿಯೂ ಕೂಡ ಹೇಳಿಲ್ಲ. ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಕೊಲೆ ಆರೋಪಿ ದರ್ಶನ್ ಪರ ಸಿ.ವಿ. ನಾಗೇಶ್ ಅವರ ವಾದ ಮಂಡನೆ. ಮೊನ್ನೆ ಮತ್ತೆ ಎರಡನೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗುತ್ತೆ. 1300 ಪುಟಗಳ ಚಾರ್ಜ್ ಶೀಟ್ ಅನ್ನ, ಅದರಲ್ಲಿರುವಂತಹ ಒಂದಷ್ಟು ಅಂಶಗಳನ್ನ ಕೂಡ ಈಗ ಉಲ್ಲೇಖ ಮಾಡ್ತಾ ಇದ್ದಾರೆ. ಸೆಷನ್ಸ್ ಕೋರ್ಟ್ನಲ್ಲೇ ಡಿಫೆನ್ಸ್ ವಕೀಲರು ತಪ್ಪನ್ನು ತೋರಿಸಿದ್ರು. ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲಾಗಿದೆ. 161 ಹಾಗೆ 164ರಲ್ಲಿನ ಈ ಬಗ್ಗೆ ಹೇಳಿಲ್ವಾ ಅಂತ ಹೇಳಿ ಜಡ್ಜ್ ಪ್ರಶ್ನೆ ಕೂಡ ಮಾಡಿದ್ದಾರೆ. ಎಲ್ಲಿಯೂ ಹೇಳಿಲ್ಲ. ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಕೊಲೆ ಆರೋಪಿ ದರ್ಶನ್ ಪರ ಸಿ.ವಿ. ನಾಗೇಶ್ ಅವರ ವಾದ ಮಂಡನೆ ಆಗ್ತಾ ಇದೆ. ನೋಡಿ, ಎರಡೂ ಕಡೆಯೂ ಕೂಡ ವಾದ ಮಂಡನೆ ಆಗುತ್ತೆ, ವಾದ ಪ್ರತಿವಾದಗಳಾಗುತ್ತೆ. ಸೊ ವಾದ ಪ್ರತಿವಾದವನ್ನ ಆಲಿಸಿದಂತಹ ನ್ಯಾಯಮೂರ್ತಿಗಳು ಏನ್ ತೀರ್ಪು ಕೊಡ್ತಾರೆ? ದರ್ಶನ್ಗೆ ಬೇಲ್ ಆಗುತ್ತಾ ಅಥವಾ ಏನಾದರೂ ವಿಚಾರಣೆಯನ್ನ ಮತ್ತೆ ಮುಂದೂಡ್ತಾರಾ? ಇನ್ನೇನು ಸ್ವಲ್ಪ ಹೊತ್ತಿಗೆ ಗೊತ್ತಾಗತ್ತೆ. ವಾದ ಮಂಡನೆ ಆಗ್ತಾ ಇದೆ. ಸುಮಾರು ಅರ್ಧ ಗಂಟೆಯಿಂದನೂ ಕೂಡ ಹೈಕೋರ್ಟ್ನಲ್ಲಿ ವಾದ ಮಾಡ್ತಾ ಇದ್ದಾರೆ ದರ್ಶನ್ ಪರ ವಕೀಲರಾದಂತಹ ಸಿ.ವಿ. ನಾಗೇಶ್ ಅವರು. ಪ್ರಮುಖವಾಗಿ ಇವತ್ತು ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಪ್ರತ್ಯಕ್ಷದರ್ಶಿಗಳು ಅವರ ಹೇಳಿಕೆಯನ್ನ ಪಡ್ಕೊಳ್ಳೋದಕ್ಕೆ ಯಾಕೆ ಲೇಟ್ ಆಯಿತು, ಯಾಕೆ ತನಿಖಾಧಿಕಾರಿಗಳು ಲೇಟ್ ಮಾಡಿದ್ರು, ಆ ಒಂದು ವಿಚಾರವನ್ನ ಇಟ್ಕೊಂಡು ಇಲ್ಲಿ ಸಿ.ವಿ. ನಾಗೇಶ್ ಅವರು ಹೈಕೋರ್ಟ್ ಅಲ್ಲಿ ವಾದ ಮಂಡನೆಯನ್ನ ಮಾಡ್ತಾ ಇರೋದು. ಹೈಕೋರ್ಟ್ನಲ್ಲಿ ದರ್ಶನ್ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ಈಗ ಆಗ್ತಾ ಇರೋದು. ಈಗ ಆಲ್ರೆಡಿ ಮಧ್ಯಂತರ ಬೇಲಲ್ಲಿದ್ದಾರೆ ದರ್ಶನ್. 6 ವಾರಗಳ ಕಾಲ ಮಧ್ಯಂತರ ಬೇಲು. ವಿಪರೀತವಾಗಿ ಬೆನ್ನು ನೋವು. ದರ್ಶನ್ಗೆ ಓಡಾಡಕ್ಕಾಗ್ತಾ ಇರಲಿಲ್ಲ, ಮಲ್ಗಕ್ಕಾಗ್ತಾ ಇರಲಿಲ್ಲ, ಕೂರಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಅನಾರೋಗ್ಯದ ಒಂದು ಕಾರಣವನ್ನ ಕೊಟ್ಟು ಅವರು ರೆಗ್ಯುಲರ್ ಈಗ ಮಧ್ಯಂತರ ಬೇಲಲ್ಲಿದ್ದಾರೆ. ಈಗ ನಡೀತಾ ಇರುವಂತ ವಿಚಾರಣೆ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ. ಅದು ಈಗ ಹೈಕೋರ್ಟಲ್ಲಿ ನಡೀತಾ ಇದೆ. ಯಾಕಂದ್ರೆ ಒಂದು 3-4 ಸಲ ವಿಚಾರಣೆ ಆಗಿದೆ. ನ್ಯಾಯಮೂರ್ತಿಗಳು ವಿಚಾರಣೆಯನ್ನ ಮುಂದೂಡ್ಕೊಂಡು ಬಂದ್ರು. ಸೊ ಇವತ್ತು ಮತ್ತೆ ಮುಂದುವರೆದಂತಹ ಭಾಗ. ಅದರ ಜೊತೆಗೆ ಮೊನ್ನೆ ಹೆಚ್ಚುವರಿಯಾಗಿ 1300 ಪುಟಗಳ ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ಅಲ್ಲಿ ಪ್ರಮುಖವಾದಂತಹ ಅಂಶಗಳು ಚಾರ್ಜ್ ಶೀಟ್ ಅಲ್ಲಿ ಕೊಲೆಗೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ಸಾಕ್ಷಿಗಳನ್ನ ಕೂಡ ಪೊಲೀಸರು ಕಲೆ ಹಾಕಿ ಮತ್ತೆ ಫೋಟೋಗಳನ್ನ ಕೂಡ ರಿಟ್ರೀವ್ ಮಾಡಿದ್ರು. ಕೊಲೆಯಾದಂತಹ ಸ್ಥಳದಲ್ಲಿ ಬೇರೆ ಆರೋಪಿಗಳ ಜೊತೆಗೆ ದರ್ಶನ್ ತೆಗೆದುಕೊಂಡಿದ್ದಂತಹ ಫೋಟೋಗಳು ಕೂಡ ಆ ರಿಟ್ರೀವ್ ಮಾಡಿದಂತಹ ಟೈಮಲ್ಲಿ ಸಿಕ್ಕಿತ್ತು. ಸೊ ಆ ಫೋಟೋಗಳು ಇಲ್ಲಿ ಪ್ರಮುಖವಾದಂತಹ ಸಾಕ್ಷಿಗಳು.
ಮೊನ್ನೆ ಸಲ್ಲಿಸಿದ್ರಲ್ಲ 1300 ಪುಟಗಳ ಮತ್ತೊಂದು ಚಾರ್ಜ್ ಶೀಟು, ಅಲ್ಲಿ ಒಂದಷ್ಟು ಸಾಕ್ಷಿಗಳನ್ನ ಉಲ್ಲೇಖ ಮಾಡಿದ್ದಾರೆ. ಸೊ ಅದನ್ನ ಕೂಡ ಎತ್ಕೊಂಡು ಈಗ ದರ್ಶನ್ ಪರ ವಕೀಲರಾದಂತಹ CV ನಾಗೇಶ್ ಅವರು ಹೈಕೋರ್ಟ್ ಅಲ್ಲಿ ವಾದ ಮಂಡನೆಯನ್ನ ಮಾಡಲಾಗ್ತಾ ಇದೆ. ಇಲ್ಲಿ CV ನಾಗೇಶ್ ಅವರ ಪ್ರಮುಖವಾದಂತಹ ವಾದ, ಯಾಕೆ ಲೇಟ್ ಆಯ್ತು ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನ ಪಡ್ಕೊಳ್ಳೋದು ಅನ್ನುವಂತಹ ವಾದ. ಸೊ ನೋಡೋಣ, ವಾದ ಪ್ರತಿವಾದವನ್ನ ಆಲಿಸಿದಂತಹ ನ್ಯಾಯಮೂರ್ತಿಗಳು ಏನ್ ಆದೇಶವನ್ನ ಕೊಡ್ತಾರೆ ಅನ್ನೋದನ್ನ.